ಇವತ್ತು ನನ್ನ ಲೈಫಲ್ಲಿ ಒಂದಿನ ಏನೇನು ಮಾಡ್ತೀನಿ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ತುಂಬ ಇಂಟ್ರೋವರ್ಟ್ ನಾನು, ಬಟ್ ಈ ಲೆವೆಲಿಗೆ ರೋಡಲ್ಲಿ ಕ್ಯಾಮ್ರಾ ಎತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನನಗೊಂದು ಆಸೆ ಐತೆ ಯಾರೊಂದು ಕೈಲಿ ಈ ಥರ ಹೂವನ್ನ ಇಟ್ಕೊಂಡು ಮಾರಬೇಕು ಅಂತ. ಈ ಥರ ಎಲ್ಲ ಮಾಡೋದು ತುಂಬ ಕಷ್ಟನೇ, ಬಟ್ ಆದರೆ ನಮಗೆ ಈ ಕಷ್ಟನೇ ತುಂಬ ಇಷ್ಟ. R15 ಬರೀ ಶೋಕಿ ಮಾಡೋಕ್ಕಲ್ಲ ಗುರು, ಕೆಲಸ ಮಾಡೋಕ್ಕೂ ಜಿಪ್ ಬರುತ್ತೆ ಅಂತ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓದಿ ಕಾಣಿಸುತ್ತೆ, ಇದು ನನ್ನ ಫಸ್ಟ್ ಡೈಲಿ ವ್ಲಾಗು. ಈ ವ್ಲಾಗಲ್ಲಿ ವಾಯ್ಸ್ ಸರಿಯಾಗಿ ಕೇಳಿಸಿಲ್ಲ ಅಂದ್ರೇನು ಮಿಸ್ಟೇಕ್ ಬೇಜಾರು ಮಾಡ್ಕೊಂಬಿಡ್ರಿ. ಮೈಕ್ ಇಲ್ಲ, ಬರೀ ಫೋನಲ್ಲೇ ವ್ಲಾಗ್ ಮಾಡ್ತಾ ಇರೋದು ಇದು. ಇವಾಗ ಆಲೇ ಟೈಮ್ ಒಂದು 8 ಗಂಟೆ ಆಗೈತೆ. ಅಪ್ಪನ ಗಾಡಿ ಇಸ್ಕೊಂಡು ನೀರು ತೊಗೊಂಬರ ಅಂತ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮೂರಲ್ಲಿ ಕೆರೆ ಇದೆಯಲ್ಲ, ಆ ಕೆರೆ ನೀರಿಂದ ನಮ್ಮೂರಲ್ಲಿ ಕುಡಿಯೋ ನೀರು ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ನಾನು ಸ್ವಲ್ಪ ಸಿಟಿಗೆ ಹೋಗಿ ಫಿಲ್ಟ್ರ್ ನೀರು ಇರುತ್ತಲ್ಲ ಅದನ್ನು ತುಂಬಿಸ್ಕೊಬರೋಣ ಅಂತ ಕ್ಯಾನ್ ಎತ್ಕೊಂಡು ನಮ್ಮ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಲೈಫಲ್ಲಿ ಒಂದಿನ ಏನೇನು ಮಾಡ್ತೀನಿ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ನೋಡೋಣ ಬನ್ನಿ. ನನ್ನ ಜೊತೆಗೇನೆ ಫಸ್ಟ್ ಡೈಲಿ ವ್ಲಾಗ್ ಟ್ರೈ ಮಾಡ್ತಿರೋದು. ಏನಾದರೂ ಆ ಕಡೆ ಈ ಕಡೆ ಆದರೆ ದಯವಿಟ್ಟು ಬೇಜಾರು ಮಾಡ್ಕೊಂಡಲ್ಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. 1,000 ಕಮ್ಮಿ ಐತೆ ಸಬ್ಸ್ಕ್ರೈಬರು. ಮಾಡ್ಕೊಂಡು ಯಾರಾದರೂ ವೀಡಿಯೋ ನೋಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಜರ್ನಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ದಿನ ಶುರು ಮಾಡೋಣ. ಇವತ್ತು ಮತ್ತು ಸಂಡೇ, ಕಾಲೇಜ್ ರಜಾ ಐತೆ. ಬಟ್ ನಮ್ಮ ಹೂವಿನ ಗಿಡದಲ್ಲಿ ಹೂವು ಕುಯಿಸ್ತಾ ಇದ್ದೀವಿ. ಯಾವ ಥರ ಹೂವು ಕುಯಿಸ್ತೀವಿ ಇಂದ ಹಿಡಿದು ಮಾರ್ಕೆಟ್ಗೆ ಹೋಗೋವರೆಗೂ ಇಲ್ಲ, ಈ ಸಾಯಂಕಾಲವರೆಗೂ ಏನು ಮಾಡ್ತೀನಿ ಅಲ್ಲಿವರೆಗೂ ತೋರಿಸ್ತೀನಿ. ನಾನು ಯೂಟ್ಯೂಬಲ್ಲೆಲ್ಲ ತುಂಬ ಮಿನಿ ವ್ಲಾಗ್ ಮಾಡ್ತಿದ್ದೆ. ಫುಲ್ ಟೈಮ್ ವ್ಲಾಗ್ ಮಾಡ್ತಿರೋದು ಇವತ್ತೇ ಲಾಂಗ್ ಫಾರ್ಮೆಟಲ್ಲಿ. ತುಂಬ ಲ್ಯಾಕ್ ಅನ್ನಿಸ್ತಾ ಇತ್ತು ಇವಾಗಲೇ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಥರ ವಾಟರ್ ಕ್ಯಾನ್ ನೋಡಿ ಇದಕ್ಕೂ ತೆಗೆದುಕೊಂಡು ಹಾಕ್ಬಿಟ್ರೆ ಬರುತ್ತೆ ಗೊತ್ತಾ, ನೀರು ಬರುತ್ತೆ. ಇದನ್ನು ತುಂಬಿಸ್ಕೊಂಡು ಇದು ಕಾಣ್ತಾ ಇದೆಯಲ್ಲ, ಇದು ದೇವಸ್ಥಾನ ಹೆಸರು ಬಂದ್ಬಿಟ್ಟು ಕುದುರಮ್ಮನ ದೇವಸ್ಥಾನ ಅಂತ. ಕುದುರಮ್ಮನವರ ದೇವಾಲಯ ನೋಡಿ. ನಮ್ಮೂರಲ್ಲಿರೋ ದೇವತೆಗೆ ನಮ್ಮೂರ ಹೆಸರೇ ಇಟ್ಬಿಟ್ಟಿದ್ದಾರೆ. ಇವಾಗ ಹಿಂಗೆ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ ಸಿಕ್ತಾ, ತುಂಬ ಆತ್ಮೀಯ ಗೆಳೆಯ. ಯಾವಾಗ ಸ್ಕೂಲ್ ಫ್ರೆಂಡ್ಸ್ ನಾವು. ಮಾಮ, ಹೌದು ಬೆಳಗ್ಗೆ ಏನಕ್ಕೆ ಬಂದೆ ಕುದೂರ್ಗೆ? ಸುಮ್ಮನೆ ಬಂದೆ ಬ್ರೋ. ಹಾಂ, ಏನು ತಗೋಬೇಕು ಅಂತ ಗೊತ್ತಾಗ್ಲಿಲ್ಲ. ಟ್ರಾಲ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟೇ ಈಗ. ನಮ್ಮೂರಲ್ಲಿ ಫಿಶ್ ನೋಡಿ ಗೈಸ್ ಎಷ್ಟೊಂದು ಇದ್ದಾವೆ. ಯಾರಾದರೂ ಬೇಕಾದರೆ ಬನ್ನಿ ಹಿಡ್ಕೊಂಡು ಕೊಡೋಣ. ಅಯ್ಯಪ್ಪ, 1000 ಇದ್ದಾವೆ. ಇವಾಗ ನೆನ್ನೆ ತಾನೇ ಮಳೆ ಬಂದೈತೆ, ಅದಕ್ಕೆ ಇಷ್ಟೊಂದೆಲ್ಲ ಮೇಲ್ಗಡೆ ಬಂದ್ಬಿಟ್ಟವೆ. ಓಹೋ, ಮಾಡಾಗೈತಲ್ಲ, ಅದಕ್ಕೆ ಬಂದಿಲ್ಲ. ನಿಧಾನಕ್ಕೆ ನಡೆಯಮ್ಮ, ನಾಷ್ಟ ಎತ್ಕಿ ತಗೊಡಿ ಅತನ. ಯಾಕೆ ತಕ್ಕೊಡ್ತೀವಿ? ಏನು ನಾಷ್ಟ? ಮುದ್ದೆ ಸಾರು ಅನ್ನ. ನಾಷ್ಟ ಮಾಡಿದೆ, ಊಟ. ನಾಷ್ಟ ಟೈಮ್ಗೆ ಊಟ ಮಾಡ್ಕೊಂಡ್ಬಂದಿದ್ಯಲ್ಲ. ಯಾರು ನಾಷ್ಟ ಉಣ್ಣಲ್ಲ. ಮುದ್ದೆ ಉಂಡ್ಬಿಟ್ರೆ ಯಾರನ್ನು ಬೇಕು ಅಂದವ್ರು ಮಧ್ಯಾಹ್ನಕ್ಕೊಂದು ಊಟ ಅನ್ನಕ್ಕೆ ಹೇಳ್ತಾರೆ. ಯಾರಿಲ್ದವ್ರು ಉಣ್ಣಲ್ಲ. ಯಾವ ಹುಡುಗಿ? ಒಂದು ಅರ್ಧ ಬಟ್ಟೆನ ನಾವು ಅಡ್ದು ರಾತ್ರಿ ಕಡ್ದು ಇಕ್ಕ ಮುರಿಬೇಡ. ಇಲ್ಲ ಇಲ್ಲ ಮುರಿಬೇಡ. ನವಿಲ್ ನೋಡಮ್ಮ ಡ್ಯಾನ್ಸ್ ಮಾಡ್ತಾ ಇತ್ತಲ್ಲಿ. ಅವಾಗಿಂದಾನು ಹಂಗೆ ಇದೆ. ಮಳೆ ಬರೋದೇನೋ. ಹೊಂಟೋಯ್ತು, ನಾಚಿಕೆ ಆಗೋಯ್ತು ಅದಕ್ಕೆ. ನನ್ನ ಮಗ ಇವತ್ತು ನನ್ನ ಹಿಂದಗಡೆಯಿಂದ ಹಿಡ್ಕೊಂಬಂದವನ್ನೇ ಬೇಸೇನು ನನ್ನೆಲ್ಲ. ಎಲ್ಲಾರು ನೋಗಂಗ್ ಪ್ಯಾಟೆಯವರೆಲ್ಲ ನೋಗ್ತಾರೆ, ಹಂಗ್ ಮಾಡ್ತಾರೆ. ನಮ್ಮ ಹಿಂಗ್ ಮಾಡ್ಕೊಂತ ಆಗೋಗೆಲ್ಲ ಹಿಂಗ್ ಮಾಡ್ತೈತೆ ಅಂತ ಇದೀನಿ ಮಗ.
ಮುದ್ದೆ ತಿಂದಿದ್ದಾಯ್ತು, ಇವಾಗ ಕೆಲಸ ಮಾಡೋಣ ಬನ್ನಿ. ಯಾರೋ ಅಂಕಲ್ ಅನ್ಕೊಂಬಿಟ್ಟಿದೆ ನೋಡ್ಬಿಟ್ಟು. ಒಂದು ಹಳೆ ಗಾಡಿ ನಮ್ಮ ಡ್ಯಾಡಿದು, ರೆಡಿ ಮಾಡಿಸ್ಬೇಕು ಇದನ್ನು. ಇಲ್ಲೂ ರಸ್ಟ್ ಇಟ್ಬಿಡೈತೆ ನಿಲ್ಸಿ ಕಿಕ್ಕರ್ ಐತಿ ಗಾಡಿ ಮೇಲೆ ಇಟ್ಬಿಟ್ಟವ್ರೆ. ಇದು ನಮ್ಮ ಬೇಬಿ. ಅದು ನೀರೇ ಬಾವುದಲ್ಲಿ ಎಡೆ ಇಡವಲ್ವಾ? ಸ್ವೀಟಿ ಹೋಗು, ಯಾಕೆ ಬಂದಾನೆ? ಬಿಡ್ಬೇಡ ಕಣ, ಬಿಡ್ತಾ ಇದೆಯಾ? ಸ್ವೀಟಿ ಹೋಗು, ಹೂವೆಲ್ಲ ಉಯಿಸ್ಕೊ ಹೋಗು. ಇಳಿ ಕೆಳಗೆ ಸುಮ್ಮನೆ. ಹೋಗೋ ಸೈಡ್ಗೆ. ಹೋಗೆ ಈ ಕಡೆ ಬಾ 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 ಬಾ. ಈ ಥರ ಎಲ್ಲ ಮಾಡೋದು ತುಂಬ ಕಷ್ಟನೇ, ಬಟ್ ಆದರೆ ನಮಗೆ ಈ ಕಷ್ಟನೇ ತುಂಬ ಇಷ್ಟ. ಇನ್ನೊಬ್ರು ಕೈ ಕೆಳಗಡೆ ಎಲ್ಲ ಯಾವತ್ತೂ ಕೆಲಸ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಒಬ್ಬನೇ ಬೆಳಿತೀನಿ ಓನಾಗಿ. ಹಾಯ್ ಗಾಯ್ಸ್, ಇವಾಗ ನಮ್ಮೂರಲ್ಲಿ ಆಳುಗಳು ಯಾರು ಸಿಗ್ತಾಯಿಲ್ಲ ಹೂ ಕಟ್ಟೋಕ್ಕೆ. ಪಕ್ಕದೂರಿಗೆ ಹೂಗಳನ್ನ ಎತ್ಕೊಂಡು ಹೋಗ್ತಾ ಹಿಂಗೆ ಕಟ್ಸೋಕ್ಕೆ. ನೋಡಿ ಮುಂದೆ ಹಿಂದೆ ಎಲ್ಲ ಫುಲ್ಲು ಲಗೇಜ್ ತುಂಬಿಸ್ಕೊಂಡು ನಾನು R15ನೇ ಒಂಥರ ಆಟೋ ಥರ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು. ಬನ್ನಿ ಇವಾಗ ನಮ್ಮೂರಿಂದ ಪಕ್ಕದೂರಿಗೆ ಹೋಗಿ ಹೂ ಕಟ್ಟಕ್ಕೆ ಹಾಕ್ಬಿಟ್ಟು ಅಂತ ಹೋಗ್ತಾರೆ. R15 ಬರೀ ಶೋಕಿ ಮಾಡೋಕ್ಕಲ್ಲ ಗುರು, ಕೆಲಸ ಮಾಡೋಕ್ಕೂ ಯೂಸ್ ಬರುತ್ತೆ ಅಂತ ನಿಮ್ಗೆ ಇದನ್ನು ನೋಡಿದ್ರೆ ಗೊತ್ತಾಗ್ಬೋದು. ಯಾರಾದರೂ ಅಂದ್ಕೊಂಡಿದ್ರೆ ಬರೀ ಶೋಕಿ ಮಾಡೋಕ್ಕೆ R15 ಅಂದರೆ ಅಲ್ಲ. ನೋಡಿ ಈ ಥರ ಹೆವಿ ಕೆಲಸಕ್ಕೂ ಬರುತ್ತೆ. ಬಂಗಾರ ನಮ್ಮ ಗಾಡಿ. ನನಗೊಂದು ಆಸೆ ಐತೆ R15 ಈ ಥರ ಹೂವನ್ನ ಇಟ್ಕೊಂಡು ಮಾರಬೇಕು ಅಂತ. ಹೇಳಿ ಬೇಕಾದ್ರೆ ಆ ಥರ ಒಂದು ಚಾಲೆಂಜ್ನ ಮಾಡೋಣ ಫ್ಯೂಚರಲ್ಲಿ. ಈ ಥರ R15 ಮೇಲೆ ಹೂವು ಇಟ್ಕೊಂಡು ಫುಲ್ಲು ಮಾರ್ಕೊಂಬರೋದು ಕ್ರೇಜಿ. 8 ಗಂಟೆ ಆಗೈತೆ, ಅಲ್ಲೇ ಮಳೆ ಬರಂಗೆ ಆಗೈತೆ. ಯಾರಿಗೆ ಹೇಳೋಣ ನಮ್ಗಳು, ಮಳೆ ಅಲ್ಲೇ ಬರ್ತಾ ಐತೆ. ನಮ್ದು ಒಂದು ನಸೀಬೆ ಸರಿ ಇಲ್ಲ. ಇವಾಗ ಅಲ್ಲೇ ತಿರ್ಗಾ ಮಳೆ ಬರ್ತಾ ಇದೆ. ನಾನು ಬೇಸಿಕಲಿ ತುಂಬ ಇಂಟ್ರೋವರ್ಟ್ ನಾನು, ಬಟ್ ಈ ಲೆವೆಲಿಗೆ ರೋಡಲ್ಲಿ ಕ್ಯಾಮ್ರಾ ಎತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನನಗೆ ನಂಬಕ್ಕಾಗ್ತಿಲ್ಲ. ಬಟ್ ಯೂಟ್ಯೂಬರ್ ಆಗಬೇಕು ಅಂತ ತುಂಬ ಆಸೆ. ನೋಡಿ ಈಗ ಒಂದು ಜಾಗ ತೋರಿಸ್ತೀನಿ, ಇದನ್ನ ನೋಡಿದ್ರೆ ಹೇಳಿ ನಮ್ಮೂರು ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರಾಮನ ದೇವಸ್ಥಾನ ನೋಡಿ. ಆಂಜನೇಯ ಎಲ್ಲ ಹಿಂದೆ ಸ್ಟ್ಯಾಚು ಇದೆ, ಮೇಲ್ಗಡೆ ಆಂಜನೇಯ ಮತ್ತೆ ರಾಮ ಇಬ್ರು ಹಗ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಾಣಿಸ್ತಿರೋದು ಸಾಲು ಮರ ತಿಮ್ಮಕ್ಕೆ ಹಾಕಿರೋ ಹಾಲು ಮರಗಳು ನೋಡಿ, ಇವೇನೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನಮ್ಮೂರಲ್ಲಿರೋ ಒಂದೇ ಒಂದು ಒನ್ ಆ್ಯಂಡ್ ಓನ್ಲಿ ಬೆಟ್ಟ, ಕುದೂರು ಬೆಟ್ಟ. ಬರೀ ಸಿಟಿಲಿರೋ ಕಂಟೆಂಟ್ ಕ್ರಿಯೇಟರ್ನ ಅಷ್ಟನ್ನ ಬೆಳೆಸೋದು ನೀವು, ನಮ್ಮಂತ ಹಳ್ಳಿಲಿರೋ ಕಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸಲ್ವಾ? ಬೆಳೆಸಂಗಿದ್ರೆ ಒಂದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಈ ವಿಡಿಯೋ